ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನೋಡಿ ಏನು ಮಾಡ್ತಿದ್ದೀನಿ ಅಂದರೆ, ಸೊ ಎಲ್ಲರೂ ಫೇವ್ರೇಟ್ ಅಂತಲೇ ಹೇಳ್ಬೋದು, ಇನ್ಸ್ಟೆಂಟಾಗಿ ದೋಸೆನ ರೆಡಿ ಮಾಡ್ತಾಯಿದ್ದೀನಿ. ಸೊ ಅಕ್ಕಿ ನೆನೆ ಹಾಕಬೇಕು, ರುಬ್ಕೋಬೇಕು ಅನ್ನೋದು ಯಾವುದೇ ರೀತಿ ಟೆನ್ಷನ್ ಇಲ್ಲ. ಆರಾಮಾಗಿ ಹಿಟ್ಟು ಇರುತ್ತೆ, ಅದನ್ನೇ ತಗೊಂಡು ಡೈರೆಕ್ಟಾಗಿ ಮಾಡ್ಕೊಳ್ಳೋವಂಥ ದೋಸೆ. ಅದು ಏನಂದರೆ ಹೇಳ್ತೀನಿ ಬನ್ನಿ. ಸೊ ಇಲ್ಲಿ ನಾನು ಫಸ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು. ಸೊ ಈ ಇಷ್ಟು ಹಿಟ್ಟನ್ನು ಸ್ವಲ್ಪ ಪ್ರಮಾಣದಲ್ಲಿ, ಅಂದರೆ ಒಂದೊಂದು ಕಪ್ಪಷ್ಟು ತೊಗೊಂಡಿದ್ದೀನಿ. ಎಲ್ಲ ಹಿಟ್ಟನ್ನು ಒಂದೊಂದು ಕಪ್ಪಷ್ಟು. ನಂತರ ಅದರಲ್ಲಿ ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ನೋಡಿ ಅಜ್ವೈನನ್ನು ಹಾಕ್ಕೋಬೇಕು. ಈ ರೀತಿ ತಿಕ್ಕಿ ಹಾಕೋದ್ರಿಂದ ಅದರದ್ದು ಸ್ಮೆಲ್ಲು, ಫ್ಲೇವರು ಚೆನ್ನಾಗಿ ಬರುತ್ತೆ. ನಂತರ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸೊ ಇದೇನಪ್ಪ ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಸೊ ಹಸಿಮೆಣಸಿನ್ಕಾಯಿನ ಸ್ವಲ್ಪನೇ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಸೊ ಅದು ಒಂದೊಂದು ಸೈಡ್ ಅಷ್ಟೇ ಕುತ್ಕೊಂಡ್ಬಿಡುತ್ತೆ. ಸೊ ಪೇಸ್ಟ್ ಹಾಕಿದರೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಅಂಥೇಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪನೇ ಕರಿಬೇವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿನೂ ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನಂತರ ನಾವು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ದೋಸೆ ಹಿಟ್ಟಿನ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನನಗೆ ದೋಸೆ ಮಾಡೋಕ್ಕೆ ಏನು ಬೇಜಾರಿಲ್ಲ, ಅದನ್ನು ನೆನೆ ಹಾಕಬೇಕು, ನೈಟು ನಿಂತ್ಕೊಂಡು ರುಬ್ಬಬೇಕು, ಅದೆಲ್ಲ ಬೇಜಾರು. ಸೊ ಒಂದೊಂದು ಟೈಮ್ ಇರುತ್ತೆ ಮಾಡ್ಕೊಬಿಡೋದು. ಒಂದೊಂದು ಸರಿ ಸಡನ್ನಾಗಿ ಮನೆಗೆ ಯಾರಾದರೂ ಬಂದಿರ್ತಾರೆ, ಆ ಟೈಮಲ್ಲಿ ಈ ರೀತಿ ಹಿಟ್ಟು ಅಕ್ಕಿ ನೆನೆ ಹಾಕೋಕ್ಕೆ ಆಗಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಕೇವಲ ಉಪ್ಪಿಟ್ಟು, ಅವಲಕ್ಕಿ ಈ ಥರ ಮಾಡಿಕೊಡೋ ಬದಲು ಈ ರೀತಿ ಇನ್ಸ್ಟೆಂಟಾಗಿ ದೋಸೆ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಸೊ ನಮಗೋಸ್ಕರ ಏನೋ ಸ್ಪೆಷಲಾಗಿ ಮಾಡಿದಾರಲ್ಲ ಅಂಥೇಳಿ ಅವರು ಖುಷಿ ಪಡ್ತಾರೆ. ಸೊ ಹಾಗಾಗಿ ಈ ರೀತಿ ಸ್ಪೆಷಲಾಗಿ ಮಾಡಿಕೊಡ್ತಾ ಇರಬೇಕು. ಸೊ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆಲ್ರಿಗೂ ಇಷ್ಟ ಆಗುವಂಥದ್ದು ರೆಸಿಪಿ. ಸೊ ನೀವು ಬೇಕಂದರೆ ಸೈಡ್ಗೆ ಇದನ್ನು ಮಾಡ್ಕೋಬೋದು, ಕೊಬ್ಬರಿ ಚಟ್ನಿನ ಮಾಡ್ಕೋಬೋದು. ಬಟ್ ನಾನು ಇದರಲ್ಲೇ ಎಲ್ಲ ಹಾಕಿರೋದ್ರಿಂದ ಏನೂ ಹಾಕೋತಾ ಇಲ್ಲ, ಅಂದರೆ ಇದರಲ್ಲೇ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ನನ್ನ ಸೈಡ್ಸ್ಗೆ ಏನು ಬೇಡ. ಸೊ ನಂತರ ನಾನಿಲ್ಲಿ ಒಂದು ಎಗ್ಗನ್ನು ಒಡೆದು ಹಾಕ್ಕೊಂಡಿದ್ದೀನಿ. ಸೊ ಇದು ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡ್ಕೋಬೋದು. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದರಲ್ಲಿ ನೀವು ಕೇವಲ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಕೇವಲ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಈ 3 ಹಿಟ್ಟನ್ನು ಮಾತ್ರ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಸೊ ಅದೇನಿಲ್ಲ, ನಾನು ಇತ್ತು ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ನಂತರ ನಾವು ಇದರಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆ. ಒಂದು ಸರಿ ಮಾಡಿದರೆ ಮತ್ತೆ ಮಾಡಬೇಕು, ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಮಾಡಿಕೊಡೋಕ್ಕೂ ಇಷ್ಟ ಆಗುತ್ತೆ, ತಿನ್ನೋರ್ಗು ಇಷ್ಟ ಆಗುತ್ತೆ. ಸೊ ಐ ಹೋಪ್ ನಿಮಗೆ ಇದು ರೆಸಿಪಿ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಪೂರ್ತಿ ವಿಡಿಯೋನ ನೋಡಿ, ಪೂರ್ತಿ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಇದೆ. ಸೊ ನೀವು ನಡ್ಬರ್ಕ್ ನೋಡಿ ಬಿಟ್ಬಿಟ್ರಿ ಅಂದರೆ, ಕಂಪ್ಲೀಟಾಗಿ ನೋಡಿಲ್ಲ ಅಂದರೆ ಗೊತ್ತಾಗೋದಿಲ್ಲ ಯಾವ ಟೈಮಲ್ಲಿ ಏನು ಹಾಕಿದ್ದೀವಿ ಅಂಥೇಳಿ. ಸೊ ಇವಾಗ ನೋಡಿ, ನಾನು ಹಂಚನ್ನು ಕಾಯಕ್ಕಿಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅದು ಚೆನ್ನಾಗಿ ಬಿಸಿ ಆದ ನಂತರ ನಾವು ಏನು ರೆಡಿ ಮಾಡಿಟ್ಕೊಂಡಿದ್ದೀವಿ ಅದಕ್ಕೆಲ್ಲ ಈ ರೀತಿ ಹಾಕೋಬೇಕು. ಸೊ ನೋಡಿ, ಸೈಡಿಗೆ ನಾನು ಸ್ವಲ್ಪ ಹಂಚನ್ನು ಎತ್ಕೊಂಡಿದ್ದೀನಿ, ಅದು ನೀಟಾಗಿ ರೌಂಡ್ ಶೇಪಲ್ಲೇ ಬರ್ತಾಯಿದೆ ದೋಸೆ. ಸೊ ಕ್ವಿಕ್ಕಾಗಿ ಮಾಡ್ಕೋಬೋದು ಇನ್ಸ್ಟಂಟಾಗಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಹೇಗಿದೆ ಈ ರೆಸಿಪಿ ಅಂಥೇಳಿ ಕಮೆಂಟಲ್ಲಿ ಹೇಳಿ. ಸೊ ನೀವು ಇನ್ಸ್ಟಂಟಾಗಿ ಯಾವುದು ರೆಸಿಪಿ ಮಾಡ್ತೀರಾ ಅಂತ ಅದನ್ನು ಕೂಡ ಕಮೆಂಟಲ್ಲಿ ಹೇಳಿ, ಮಿಸ್ ಮಾಡಿದೆ. ಸೊ ನಮ್ಮ ದೋಸೆ ರೆಡಿಯಾಗಿದೆ. ಇದನ್ನು ನೋಡಿ, ನೀಟಾಗಿ ಎದ್ಬಿಡ್ತು, ಅದೇನು ಅಂಟ್ಕೊಳ್ಳಿಲ್ಲ ಹಂಚಿಗೆ. ಸೊ ಇದು ರೆಡಿಯಾಗಿದೆ, ಇದನ್ನು ಸರ್ವ್ ಮಾಡ್ಕೊಂಡ್ಬಿಡೋಣ. ಸೊ ನೋಡ್ತಿದ್ದಿಲ್ಲ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಅರಿಶಿನ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಬಿಟ್ಟರೆ ಇದು ಸೇಮ್ ಟು ಸೇಮ್ ದೋಸೆನೇ. ಮತ್ತು ಹುತ್ತಪ್ಪ ಅಂಥೇಳಿ ಸಿಗುತ್ತೆ ನೋಡಿ ಹೋಟೆಲೆಲ್ಲ, ಅದೇ ರೀತಿ ಬರುತ್ತೆ. ಸ್ವಲ್ಪ ದಪ್ಪ ಹಾಕಿದರೆ, ನಾವು ತಿಳುವಾಗಿ ಹಾಕಿರೋದ್ರಿಂದ ಸೇಮ್ ದೋಸೆ ಥರನೇ ಬಂದಿದೆ. ಸೊ ನೋಡ್ತಿದ್ದಿಲ್ಲ, ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ. ಸ್ವಲ್ಪ ಕ್ರಿಸ್ಪಿನೆಸ್ಸು ಇದೆ. ನೀವು ಸ್ವಲ್ಪ ಹೊತ್ತು ಜಾಸ್ತಿ ಬಿಟ್ಟರೆ ಫುಲ್ ಕ್ರಿಸ್ಪಿ ಆಗುತ್ತೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂಥೇಳಿ. ಸೊ ನೋಡ್ತಿದ್ದಿಲ್ಲ, ಫುಲ್ ಸಾಫ್ಟಾಗಿ ರೆಡಿಯಾಗಿದೆ. ಸೊ ನನಗೆ ಸಾಫ್ಟ್ ಬೇಕಂತೇಳಿ ಬೇಗ ತಕ್ಕೊಂಬಿಟ್ಟಿದ್ದೀನಿ ಹಂಚಿಂದ.
ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಬಿಡಬೇಕು ಹಂಚಲ್ಲಿ ಅಷ್ಟೇ. ಸೊ ಇನ್ಸ್ಟೆಂಟಾಗಿ ನಮ್ಮ ದೋಸೆ ರೆಡಿ ಆಗಿದೆ. ಸೊ ದಿಢೀರನೇ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಕೊಡ್ಬೋದು. ತುಂಬಾ ಇಷ್ಟಪಡ್ತಾರೆ ಅವರು ಕೂಡ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲಿ ಕಟ್ ಆಗೋದಿಲ್ಲ. ಸೊ ನೀಟಾಗಿ ನಮ್ಮ ದೋಸೆ ರೆಡಿಯಾಗಿದೆ. ಐ ಹೋಪ್ ನಿಮಗೆ ಇನ್ಸ್ಟಂಟಾಗಿ ಮಾಡಿರೋ ಈ ದೋಸೆ ರೆಸಿಪಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇದೇ ರೀತಿ ಈಸಿ ರೆಸಿಪಿ ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ತೀನಿ. ಇದೇ ರೀತಿ ಈಸಿ ರೆಸಿಪಿ ಮತ್ತೆ ತೊಗೊಂಡು ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಸೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.